ಹಲೋ ಎಲ್ಲ ನನ್ನ ಪ್ರೀತಿ ಅಭಿಮಾನಿ ದೇವರುಗಳಿಗೆ ಶುಭೋದಯ. ಇವತ್ತು ಯಾವುದೂ ಡ್ಯೂಟಿ ಇಲ್ಲದ ಕಾರಣ ಇವತ್ತು ಫ್ಯಾಮಿಲಿ ಜೊತೆ ಆಚೆ ಹೋಗೋಣ ಅಂತ ಹೊರಟ್ವಿ. ನಾನು ನಮ್ಮ ಅತ್ತಿಗೆ, ನಮ್ಮ ಹುಡುಗಿ ಮತ್ತು ನಮ್ಮ ಮಕ್ಕಳು. ಒಂದು ಬೈಕಲ್ಲಿ ನಾವು, ಇನ್ನೊಂದು ಬೈಕಲ್ಲಿ ನಮ್ಮಮ್ಮ, ನಮ್ಮ ಅಣ್ಣನ ಮಗ, ನಮ್ಮ ತಂಗಿ. ಹಂಗೆ ಖುಷಿಯಾಗಿ ಹೋಗೋಣ ಅಂತ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ಚಿಂತಾಮಣಿ ರೋಡಲ್ಲಿರೋ ನಮ್ಮ ಬಾಸ್ ದೇವಸ್ಥಾನ ಸಿಕ್ತು. ಪಕ್ಕದಲ್ಲಿ ಶನಿಮಾತನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರೋ ನಮ್ಮ ಬಾಸ್ಗೆ ನಮಸ್ಕಾರ ಹೊಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಎಲ್ಲರನ್ನೂ ಒಳ್ಳೇದು ಮಾಡಪ್ಪ ಅಂತ ಹಾರೈಸ್ಕೊಂಡು ನಮ್ಮ ಮಕ್ಕಳ ಜೊತೆ ಹಂಗೆ ಪ್ರಸಾದ ತಿನ್ಕೊಂಡು ಕೂತಿದ್ವಿ. ನೋಡಿ, ನಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮಲ್ಲೇ ಫ್ಯಾಮಿಲಿಗೆ ಟೈಮ್ ಕೊಟ್ಟು ಖುಷಿಯಾಗಿದ್ದರೆ ಅವ್ರಿಗೆ ಅದಕ್ಕಿಂತ ಬೇರೆ ಏನು ಸಂತೋಷ ಸಿಗೋಲ್ಲ, ನಾವು ಕೊಡೋದಕ್ಕೂ ಆಗೋಲ್ಲ. ಅಲ್ಲಿಂದ ಹಂಗೆ ನಮ್ಮ ಬಾಸ್ ಹತ್ರ ಹೋದ್ವಿ. ಮೇಲೆ ಬಿಗ್ ಬಾಸ್ ಈ ಬಾಸ್ ಹತ್ರ ಹೋಗಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಮಕ್ಕಳಿಗೆ ನೋಡಿ ಈ ಮುದ್ದಾದ ನಗುವಿಂದ ನಮಗೆ ಸಿಗೋ ಖುಷಿನೇ ಬೇರೆ. ಮತ್ತು ಅಲ್ಲಿಂದ ನನ್ನ ದೇವತೆ ನೋಡಿ ತುಂಬ ದಿವಸ ಆಯಿತು. ದೇವತೆ ನೋಡ್ಕೊತ ಮನೆಗೆ ಬಂದು ಎಲ್ಲರನ್ನೂ ಬಿಟ್ಟು ಮತ್ತು ಅಲ್ಲಿಂದ ನಮ್ಮ ಅಣ್ಣ ಫೋನ್ ಮಾಡಿ ದೇವನಹಳ್ಳಿ ರೋಡಲ್ಲಿರೋ ಸೂಲಿಬೆಲೆ ಟೋಲ್ ಹತ್ರ ಹೋಗಿ ಫಾಸ್ಟಾಗಿ ಇಸ್ಕೊಬಾ ಅಂತಂದರು. ನಮ್ಮ ಬಿಗ್ ಡಾರ್ಲಿಂಗೆ ಹೋಗಿ ಫಾಸ್ಟಾಗಿ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೊಸಕೋಟೆಗೆ ಹೋಗೋಣ ಅಂತ ಹೊಸಕೋಟೆ ಕಡೆ ಹೊರಟೆ. ನಮ್ಮ ಕಾಟೇರಮ್ಮನ ದೇವ್ರಿಗೆ ದೊಡ್ಡ ನಮಸ್ಕಾರ ಮಾಡಿಕೊಂಡು ಅತ್ತೆ ಮನೆ ಹತ್ರ ಹೋಗೋಣ ಅಂತ ಹೊರಟೆ. ನಮ್ಮ ಅಪ್ಪನ ತಂಗಿ ಮನೆ ಹತ್ರ ಹೋಗಿ ಹಂಗೆ ಟೈಮ್ ಪಾಸ್ ಮಾಡ್ತಾ ಮಾತಾಡ್ಸ್ಕೊಂಡು ನಿಂತಿದ್ರೆ ನಮ್ಮ ಮಾವ ಚೆನ್ನಾಗಿ ತಿನ್ಕೊಂಬಂದು ನಿಂತ್ಕೊಂಡ. ರಿಟರ್ನ್ ಮನೆಗೆ ಬಂದು ನಮ್ಮ ಅಜ್ಜಿ ಕಾಯ್ತಾಯಿದ್ರು. ಅವ್ರನ್ನ ಮಾತಾಡ್ಸ್ಕೊತ ಇವತ್ತಿನ ಕತೆ ಮುಗೀತು. ಇನ್ನೇನಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಶುಭರಾತ್ರಿ ಎಲ್ಲರಿಗೂ. ಬಾಯ್.